ಇನ್ನು ಆ ವಿಡಿಯೋ ಎಲ್ಲರ ಕೈಯಲ್ಲಿ ಹರಿದಾಡ್ತಲ್ಲ ವಿಡಿಯೋ, ಆ ವಿಡಿಯೋಗಳ ಹಿಂದಿನ ಕಹಾನಿ ಕೂಡ ಬಟಾಬಯಲಾಗಿದೆ. ಪ್ರಜ್ವಲ್ ರೇವಣ್ಣನೇ ವಿಡಿಯೋಗ್ರಾಫರ್. ಆ ವಿಡಿಯೋಗಳ ಹಿಂದಿನ ಕಹಾನಿ ಕೂಡ ಬಟಾಬಯಲು. ಪ್ರಜ್ವಲ್ ರೇವಣ್ಣನೇ ಒನ್ ಆ್ಯಂಡ್ ಓನ್ಲಿ ವಿಡಿಯೋ ಮಾಡ್ಕೋತಾ ಇದ್ದಂತೆ, ವಿಡಿಯೋ ಮಾಡಿಕೊಂಡು ಸ್ಟೋರ್ ಮಾಡ್ಕೋತಾ ಇದ್ದಂತೆ, ಸೇವ್ ಮಾಡ್ಕೋತಾ ಇದ್ದ, ಎಲ್ಲ ಒಂದು ಡಿಲೀಟ್ ಮಾಡ್ತಾ ಇರಲಿಲ್ಲ. ಅದೇ ವಿಡಿಯೋ ಮುಂದಿಟ್ಕೊಂಡು ಆಟ ಆಡ್ತಾ ಇದ್ದ. ಹೆಂಗೆ ಅಂತ ನೀವು ಕೇಳ್ಬೋದು. ಅಲ್ರಿ, ವಿಡಿಯೋ ಮಾಡೋಕ್ಕೆ ಹೆಣ್ಮಕ್ಳು ಯಾಕೆ ಬಿಟ್ಟರು ಅಂತ ಒಂದು ಪ್ರಶ್ನೆ ಆಗ್ಬೋದು. ಈಗ ಸಾಧಾರಣವಾಗಿ ಒಂದು ಪ್ರಶ್ನೆ ಉದ್ಭವ ಆಗ್ಬೋದು. ಆತ ವಿಡಿಯೋ ಮಾಡಿದಾಗ ಆ ಹೆಣ್ಮಕ್ಳು ಏನ್ರಿ ಮಾಡ್ತಾಯಿದ್ರು? ಎರಡು ಕೈಯಲ್ಲದ ಚಪ್ಪಾಳೆ ಹೊಡಿತಾರ, ಚಪ್ಪಾಳೆ ಸೌಂಡ್ ಬರುತ್ತಾ? ಅವರು ಹಂಗೆ ಇರ್ಬೋದು. ವಿಡಿಯೋ ಮಾಡಿದಾಗ ಅವರೇನು ಮುಖ ಮುಚ್ಕೊಂಡಿಲ್ಲ, ಮತ್ತೊಂದು ಮಾಡಿಲ್ಲ ಅಂತ ನೀವು ಕೇಳ್ಬೋದಲ್ವಾ? ಪ್ರಶ್ನೆ ಉದ್ಭವ ಆಗುತ್ತಲ್ವಾ? ಆದರೆ ಈ ಪ್ರಜ್ವಲ್ ಇದ್ದಾನಲ್ಲ, ಅವ ಕೇವಲ ಪ್ರಜ್ವಲ್ ಅಲ್ಲ, ಪ್ರಜ್ವಲ್ಲು. ಈ ಒಂದು ಡಿಮಾಂಡ್ ನೋಡಿ ಹೆಂಗೆ ಅಂತ. ಇದು ಒಂದು ರೀತಿಯ ಟಾರ್ಚರ್. ರೇಣುಕಾ ಸ್ವಾಮಿಗೆ ಅಲ್ಲಿ ಟಾರ್ಚರ್ ಕೊಟ್ರಲ್ಲ ದರ್ಶನ್ ಗ್ಯಾಂಗ್, ಇವೊಂದು ಇನ್ನೊಂದು ಟಾರ್ಚರ್. ಮೊದಲು ಸಂತ್ರಸ್ತೆಯರೇ ಬಟ್ಟೆ ಬಿಚ್ಚಬೇಕಿತ್ತಂತೆ. ವಿರೋಧ ಮಾಡಿದರೆ ಬಟ್ಟೆಯನ್ನು ಹರಿದಾಕ್ತಾ ಇದ್ರಂತೆ. ಪ್ರಜ್ವಲ್ಲು ಬಟ್ಟೆ ಹರಿದು ಹಾಕಿ ಅತ್ಯಾಚಾರ ಮಾಡ್ತಾ ಇದ್ದ ಈ ರಾಕ್ಷಸ. ಅಷ್ಟು ಮಾತ್ರ ಅಲ್ಲ, ಇವನ ಹಣೆ ಬರಕ್ಕೆ ಎಂಥ ಚಟ, ಎಂಥ ಏನು ರೋಗ ಇದೆಯೋ ಗೊತ್ತಿಲ್ಲ, ಎಲ್ಲವನ್ನು ಕೂಡ ಮೊಬೈಲ್ನಲ್ಲಿ ಚಿತ್ರೀಕರಣ ಮಾಡ್ತಾ ಇದ್ದ. ಆಮೇಲೆ ಅತ್ಯಾಚಾರದ ಬಗ್ಗೆ ಯಾರಿಗಾದರೂ ತಿಳಿಸಿದ್ರೆ ಬಿಡಲ್ಲ ಅಂತೇಳಿ ಅವಾಜ್ ಬೇರೆ ಹಾಕ್ತಾನೆ. ನಿನ್ನ ಗಂಡನನ್ನು ಜೈಲಿಗೆ ಕಳಿಸ್ತೇನೆ ಅಂತ ಬೆದರಿಕೆ ಬೇರೆ ಹಾಕ್ತಾನಂತೆ. ಆ ನಂತರ ಸಂತ್ರಸ್ತೆಯ ಮಗಳಿಗೂ ವಿಡಿಯೋ ಕಾಲ್ ಮಾಡಿ ಹಿಂಸೆ. ಆ ಹೆಣ್ಣುಮಗಳ ಮಗಳಿಗೆ ಯಾವುದ್ರಲ್ಲಿ ನೋಡಿಬೇಕು ಇವನಿಗೆ? ಸಂತ್ರಸ್ತೆ ಆತನ ಮುಕ್ಕಿ ತಿಂತಾ ಇದ್ದ ಹಲ್ಕಟ್. ಆ ನಂತರ ಸಂತ್ರಸ್ತೆ ಮಗಳಿಗೆ ಪೋಕ್ಸೋ ಕಾಯ್ದೆಲ್ಲ ಹಾಕಬೇಕ ಬೇಡ ಇವನ್ನ? ಆಮೇಲೆ ವಿಡಿಯೋ ಕಾಲ್ ಮಾಡಿ ನಿನ್ನ ಅಂಗಾಂಗ ತೋರಿಸು ಅಂತ ಹೇಳ್ತಾ ಇದ್ರಂತೆ ಬದ್ಮಾಶ್. ಪಾಪ ಆ ಕಡೆಯಿಂದ ತೋರಿಸಿದ್ರು ಕಷ್ಟ, ತೋರಿಸದಿದ್ರು ಕಷ್ಟ. ತೋರಿಸಿದ್ರೆ ವಿಡಿಯೋ ಮಾಡ್ಕೊತಾನೆ. ಈಗ ಅವ್ರಿಗೆ ಗೊತ್ತು ಆ ಕಡೆಯಿಂದ ವಿಡಿಯೋ ಮಾಡ್ತಾ ಇದ್ದಾನೆ ಅಂಥೇಳಿ. ತೋರಿಸಿದ್ರೆ ವಿಡಿಯೋ ಮಾಡಿಕೊಂಡು ನಾಳೆಯಿಂದ ಅದೇ ಆಟ. ತೋರಿಸದಿದ್ರೆ ಹೊಡಿತೀನಿ, ಬಡಿತೀನಿ, ಸಾಯಿಸ್ತೀನಿ, ಬೆದರಿಕೆ. ಆಮೇಲೆ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತೀನಿ ಅಂತ ಹೇಳ್ತಾ ಇದ್ದಂತೆ. ನಿಜ ಹೇಳಬೇಕು ಅಂತಂದರೆ ಯಾರೊಬ್ಬ ಇವನಿದ್ನಲ್ಲ ಸೈಕೋಪಾತ್, ಉಮೇಶ ಏನವನ ಹೆಸರು? ಯಾರಾದರೂ ಸಮಾನಾಂತರ ಪದ ಬರೀರಿ ಅಂತಂದರೆ ಉಮೇಶ್ ರೆಡ್ಡಿ ಸಮಾನಾಂತರ ಪದ ಪ್ರಜ್ವಲ್ ರೇವಣ್ಣ. ಅವನು ಮಾಡಿದ್ದ, ಇವನು ಮಾಡಿದ್ದೆ. ಇವನು ಅಟ್ಲೀಸ್ಟ್ ಒಂದು ಅವನು ಎಜುಕೇಟೆಡ್ ಇಲ್ಲ ಅಂತಲ್ಲ, ಏನೋ ಆಗಿದ್ನಲ್ಲ ಕಾನ್ಸ್ಟೇಬಲ್ ಮತ್ತೊಂದೇನೋ. ಇವನು ಎಂಥ ಫ್ಯಾಮಿಲಿ, ಎಂಥ ಪರಂಪರೆ, ಎಂಥ ಕಲ್ಚರ್ ಬಂದಿರಬೇಕಾಗಿತ್ತು ಇವನಿಗೆ. ರಾಜಕೀಯದ ಉಮೇಶ್ ರೆಡ್ಡಿ ರೀ ಇವ. ಏನು ಹೇಳೋಣ ಇದಕ್ಕೆ? ಈಗ ವೀಕ್ಷಕರೇ ಬಂದು ಏನು ರೀ ಯಾರಿಗಿಲ್ಲ ರೀ ಚಟ ಮಾತು ಅಂತ ಹೇಳೋರಿದ್ದಾರೆ. ಎಂತೆಂಥ ನೀವೇನು ಅಂದ್ಕೊಂಡಿದ್ದೀರಿ? ಥಾಯ್ಲ್ಯಾಂಡ್ಗೆ ಹೋಗಿ ಬರೋರು ಯಾಕೆ ಹೋಗಿ ಬರ್ತಾರೆ ಅಂಥೇಳಿ? ಇಂಥವ್ರಿಗೆಲ್ಲ ಕಡಿಮೆನ ಹೋಗಿ ಬರೋದಕ್ಕೆ? ಆಯ್ತಪ್ಪ, ನಿಮ್ಮ ಲೆವೆಲ್ನ ಯಾವನೋ ಒಬ್ಬ ನಿಮ್ಮ ಏನೋ ಅದಕ್ಕೆ ಸಹಮತ ಇದ್ದು ಬಂದರೆ ಅದು ವಿಚಾರ ಬೇರೆ. ಅದನ್ನು ಯಾರು ಕೇಳಲಿಕ್ಕೆ ಹೋಗೋದಿಲ್ಲ. ಮನೆ ಕೆಲಸದವರ ಮಕ್ಕಳು, ಅಯ್ಯೋ ನಿನ್ನ ಯೋಗ್ಯತೆನೇ, ನಿನ್ನ ಲೆವೆಲೇ, ಛೀ 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 ಛೀ. ಆ ಅಜ್ಜಿಯೊಬ್ಬರು ಪಾಪ ಅವತ್ತು ಅನ್ನ ಹಾಕದ ಅಜ್ಜಿಯನ್ನು ಬಿಡಲಿಲ್ಲಲ್ಲೋ. ಛೇ, ಆ ಅಜ್ಜಿ ಹೇಳ್ತಾ ಇದ್ದು, ನಿನ್ನ ತಾತನಿಗೂ ಅನ್ನ ಹಾಕಿದ್ದೀನಪ್ಪ. ನಿಜ ಹೇಳಬೇಕು ಅಂತಂದರೆ ನಿನ್ನ ಮನೆ ಮುಂದೆ ಹೆಣ್ಣು ನಾಯಿಗಳು ಓಡಾಡೋದಿಲ್ಲ, ಗ್ಯಾರಂಟಿ, ಹೆದರ್ಬಿಟ್ಟು.
ನಿನ್ನಂಥವನು ಈ ಸಮಾಜಕ್ಕೆ. ಆಮೇಲೆ ಅಲ್ಲಿ ಪೋಜು. ಯಾವುದೇ ಕಾರಣಕ್ಕೂ ಒಪ್ಕೋಬಾರ್ದ್ರಿ ಇಂಥದ್ದನ್ನೆಲ್ಲ ಸಮಾಜ. ನಾಳೆ ಗೊತ್ತಿಲ್ಲ ಇದು ಯಾವ ರೀತಿ ಸ್ಟ್ಯಾಂಡ್ ಆಗಿದ್ರೆ ಇಂಥ ಕೇಸ್ಗಳೆಲ್ಲ ಬರುತ್ತೆ ಅಂತೇಳಿ ಕಾನೂನವ್ರಿಗೆ ಏನು ಗೊತ್ತಿತ್ತು? ಇದು ಸ್ಟ್ಯಾಂಡ್ ಆಗುತ್ತೋ ಆಗೋದಿಲ್ವೋ. ಆದರೆ ಈ ಥರ ಮಾತ್ರ ಯಾವುದೇ ಕಾರಣಕ್ಕೂ ನೀವು ಸ್ವೀಕರಿಸಬಾರ್ದು. ಯಾವುದೇ ಕಾರಣಕ್ಕೂ ಸ್ವೀಕರಿಸಬಾರ್ದು. ನೀವು ಸ್ವೀಕರಿಸ್ತೀರಿ ಅಂತಂದರೆ ನಾಳೆ ಈ ಸಮಾಜದಲ್ಲಿ ನಿಮ್ಮ ಕುಟುಂಬದಲ್ಲೂ ಆಗತ್ತೆ ಇಂಥದ್ದು. ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತಹ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತಾರೆ.